ಸೊ ವೆಲ್ಕಮ್ ಟು ಮೈ ಚಾನಲ್. ಸೊ ಮೊನ್ನೆ ಎಲ್ಲ ನೋಡ್ತಾ ಇರ್ಬೋದು, ಇದು ಚಂದಾಪುರದಿಂದ ಆನೇಕಲ್ಗೆ ಹೋಗೋ ರೂಟು. ತುಂಬ ಧರಣಿಗಳಾಯಿತು, ರೋಡ್ ಮೇಲೆ ಪ್ರೊಟೆಸ್ಟ್ ಆಯಿತು, ರೋಡ್ಗಳು ಕಿತ್ತೋಗಿ 6 ತಿಂಗಳಾಯಿತು, ವರ್ಸ್ಟ್ ರೋಡು, ಹಂಗೆಯಿಂದ ತುಂಬ ಧರಣಿ ಆಯಿತು. ಸೊ ನಾವು ಪ್ರೊಟೆಸ್ಟ್ ನೋಡಿ ಜೆನ್ಯೂನ್ ಇರ್ಬೋದಾ ಇಲ್ವೋ ಅಂತ ರಿಯಾಲಿಟಿ ಚೆಕ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾವು ಚಂದಾಪುರ ಆರ್ಚ್ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀವಿ. ಸೊ ನೀವು ನೋಡ್ಬೋದು ರೋಡ್ಗಳು ಯಾವ ರೀತಿ ಇದೆ ಅಂತ. ಇಲ್ಲಿಂದನೇ ಜಲ್ಲಿ ಎಲ್ಲ ಕಿತ್ಕೊಂಡು ಆಚೆ ಕಡೆ ಬರೋ ಥರ ಇದೆ ರೋಡ್ಗಳು. ಸೊ ಸ್ಲೋ ಹೋಗ್ತೀವಿ, ಸ್ವಲ್ಪ ಲೆಂತ್ ತನಕ ನೋಡಿ ನಮ್ಮ ರೋಡ್ಗಳು. ಸೊ ನಿಮ್ಮ ನೋಡ್ಬೋದು ಮುಂದೆ ಹೋಗೋ ಗಾಡಿಗಳು ಎಷ್ಟು ಶೇಕಿಗೆ ಹೋಗ್ತಾ ಇದೆ ಅಂತ. ಸೊ ಈ ರೀತಿ ಇದೆ ನಮ್ಮ ರೋಡ್ಗಳು. ಎಷ್ಟು ಅಟ್ಲೀಸ್ಟ್ ಪಾಟ್ ಹೋಗೋದಿದ್ದರೆ ಈ ಕಡೆ ಆ ಕಡೆಯಿಂದ 2 ವೀಲರ್ಗಳಾದರೂ ಹೋಗ್ತಾಯಿದ್ರು. ಇವಾಗ ನೋಡಿದ್ರೆ ರೋಡೇ ಇಲ್ಲ. ಇದೆ ಒಳಗಡೆ ಜಲ್ಲಿ ಬರೋ ಥರ ಇದೆ ರೋಡ್. ಈ ರೋಡ್ಗಳು ಹಿಂಗೆ ಪಾಪ 3 ತಿಂಗಳು 4 ತಿಂಗಳಿಂದ ಈ ರೋಡಲ್ಲೇ ಜನಗಳು ಪಾಪ ಅಕ್ಕಪಕ್ಕ ಅಂಗಡಿಗಳು ಬಿಸಿಲು ಬಂದರೆ ಸಾಕು ಫುಲ್ಲು ಧೂಳು ರೋಡ್ಗಳು. ಈ ರೋಡಲ್ಲಿ ಪಾಪ ಇವರು ಇಲ್ಲಿ ಅಂಗಡಿಗಳು ವ್ಯಾಪಾರಗಳು ಮಾಡಬೇಕು. ಇಷ್ಟು ನೋಡಿ ಹೆಂಗಿದೆ ರೋಡ್ಗಳು, ಏನು ಮಾಡ್ತಾ ಇದ್ದಾರೆ ಇವರು. ಓಟ್ ಹಾಕಿದಾರಪ್ಪ, ಅವ್ರಿಗೊಂದು ದಾರಿ ಮಾಡಿಕೊಡ್ಬೇಕು. ಇಷ್ಟು ಟ್ಯಾಕ್ಸು ಇಷ್ಟು ತೆರಿಗೆ ಕೊಡ್ತಾರೆ ಇಲ್ಲಿರೋ ಕಾಂಪ್ಲೆಕ್ಸು. ಇಲ್ಲಿ ಅಟ್ಲೀಸ್ಟ್ ಇಲ್ಲಾಂದರೆ ಇವರು ನಮ್ಮ ಕೈಯಲ್ಲಿ ಆಗಲ್ಲಪ್ಪ, ನೀವು ಟ್ಯಾಕ್ಸ್ ಕೊಡೋದು ಬೇಡ, ಆ ಟ್ಯಾಕ್ಸಲ್ಲಿ ನೀವೇ ಪಕ್ಕದಿರೋರೆ ಕೈ ಜೋಡಿಸಿ ಎಷ್ಟು ಒಂದು 20 ಲಕ್ಷ ರೂಪಾಯಿ ಆಗಿದ್ರೆ ಈ ರಿಟೈರ್ ಆಗೋಗುತ್ತೆ. ಅಷ್ಟೇ ಇದ್ದದ್ದು, 20 ಲಕ್ಷ ರೂಪಾಯಿ ಇಲ್ಲ ಇವ್ರ ಹತ್ರ. ನೋಡಿ ಆನೇಕಲ್ಗೆ ಹೋಗೋ ಬಸ್ಗಳು, ಆ ಬಸ್ಗಳ್ಗೆ ಎಷ್ಟು ಪಾಡು, ಆ ಟೈರ್ಗಳು ನೋಡ್ಬೋದು ನೀವು, ಅಷ್ಟು ಶೇಕಿ ಇದೆ ಆ ಟೈರ್. ಹಂಗಂದ್ರೆ ಈ ರೇಂಜಲ್ಲಿದೆ ಅವ್ರದ್ದು. ಈ ಥರ ರೋಡ್ಗಳಿದ್ರೆ ಏನೋ ಗೊತ್ತಿಲ್ಲ, ಫುಲ್ ಕ್ಯಾಮ್ರಾ ನಮ್ಮ ಗಾಡಿ ಎಲ್ಲ ಶೇಕ್ ಆಗ್ತಾಯಿದೆ. ಅರ್ಧ ಕಿಲೋಮೀಟ್ರ್ ಬಂದಿಲ್ಲ, ಆಲ್ರೆಡಿ 2-3 ನಿಮಿಷ 4 ನಿಮಿಷ ಆಗುತ್ತೆ. ಸೊ ಈ ಥರ ಇದ್ದರೆ ಗಾಡಿಗಳ ಸಸ್ಪೆನ್ಷನ್ಸು, ಟೈರು ಎಲ್ಲ ಹಾಳು, ರೋಡ್ ಬೇರೆ ಇಲ್ಲ. ಮತ್ತು ರೋಡ್ ಟ್ಯಾಕ್ಸ್ ಹೆಂಗೆ ಕಿಸ್ಕೊತಾರೆ ಇವರು? ಲಕ್ಷಾಂತರ ರೂಪಾಯಿ, ಒಂದು 10 ಲಕ್ಷ ರೂಪಾಯಿ ಕಾರ್ ಇಸ್ಕೊಂಡ್ರೆ 2 ಲಕ್ಷ ರೂಪಾಯಿ ರೋಡ್ ಟ್ಯಾಕ್ಸ್ ಹಾಕ್ತಾರೆ. ಈ ರೋಡ್ಗಳು ಕೊಡೋದಕ್ಕೆನಾ ಈ ರೋಡ್ ಟ್ಯಾಕ್ಸ್ಗಳು ಹಾಕೋದು? ಆ್ಯಕ್ಚುಲಿ ಇಲ್ಲಿರೋ ಜನಗಳು ನಾವು ಟ್ಯಾಕ್ಸ್ ಕಟ್ಟಲ್ಲಣ್ಣ, ಆ ಟ್ಯಾಕ್ಸ್ ಬದಲು ಅಥವಾ ಒಂದು ರೂಲ್ಸ್ ಏನೋ ಮಾಡಬೇಕು. ಆ ಟ್ಯಾಕ್ಸ್ ಬದಲು ನಾವೇ ನಮ್ಮ ರೋಡ್ಗಳು ಹಾಕ್ಕೊತೀವಿ, ನಮ್ಮ ಮೋರಿಗಳು ನಾವೇ ಹಾಕ್ಕೊತೀವಿ, ನಮ್ಮ ಸ್ಟ್ರೀಟ್ನ ನಾವೇ ಕ್ಲೀನ್ ಮಾಡ್ಕೊತೀವಿ ಅಂತ ಹೇಳಿದ್ರೆ, ಇಲ್ಲಿರೋ ಕಮರ್ಷಿಯಲ್ ಇದು ಏನು ಕೊಡ್ತಾರೆ ಇವರು, ಟ್ರಾನ್ಸಾಕ್ಷನ್ಸು, GSTನೋ, ಇಂಡೈರೆಕ್ಟ್ ಟ್ಯಾಕ್ಸು, ತೆರಿಗೆ ಅದೆಲ್ಲ ನೋಡೋಕ್ಕೋಗಿದ್ರೆ ಇವ್ರಿಗೇನಿಲ್ಲ ಅಂದ್ರೂ ಇಲ್ಲಿರೋ 1-2-3 ಕಿಲೋಮೀಟರ್ ಸ್ಟ್ರೆಚ್ ಆಗಿರೋ ಕಮರ್ಷಿಯಲ್ ಸ್ಪೇಸಿಗೆ ಆಲ್ಮೋಸ್ಟ್ ಒಂದು 5 ಕೋಟಿ ರೂಪಾಯಿಂದ 10 ಕೋಟಿ ರೂಪಾಯಿ ತೆರಿಗೆನೇ ಕಟ್ತಾ ಇರ್ತಾರೆ ಇವರು. ಸೊ ಇವ್ರು ಅದರಲ್ಲಿ ಬರೀ 20 ಲಕ್ಷ ರೂಪಾಯಿ ಅಲ್ಲಿ ಹಾಕಿದ್ರೆ ಆರಾಮಾಗಿ ಒಂದು ಚೆನ್ನಾಗಿರೋ ರಿಟೈರೇ ಆಗೋಗುತ್ತೆ, ನೈಸ್ ರೋಡ್ ಥರ. ಸೊ ಇವ್ರು ಇಲ್ಲಾಂದರೆ ವೈಟ್ ಟ್ಯಾಪಿಂಗ್ ಮಾಡಿಸ್ಬಿಟ್ರೆ ಇನ್ನೊಂದು 50 ಲಕ್ಷ ರೂಪಾಯಿ ಆಗುತ್ತೆ ವೈಟ್ ಟ್ಯಾಪಿಂಗ್ 1 ಕಿಲೋಮೀಟ್ರಿಗೆ. ಹಂಗಂದರೆ ಪಬ್ಲಿಕ್ ಮಾಡಿದ್ರೆ 50 ಲಕ್ಷ ರೂಪಾಯಿ ಮುಗ್ದೋಗುತ್ತೆ ವೈಟ್ ಟ್ಯಾಪಿಂಗು. ನಮ್ಮ ನಂದನ್ ನೀಲ್ಕಣಿ ಅವ್ರು ಮಾಡಿರ್ತಾರೋ ವೈಟ್ ಟ್ಯಾಪಿಂಗ್, ಆ ಕ್ವಾಲಿಟಿಲಿ ಮಾಡಿದ್ರೇ 50 ಲಕ್ಷ ರೂಪಾಯಿ ಆಗುತ್ತೆ. ಅದಕ್ಕೆ ಸರ್ಕಾರ ಅವರೇ ವೈಟ್ ಟ್ಯಾಪಿಂಗ್ ಮಾಡಿದ್ರೆ 1.5 ಕೋಟಿ ಆಗುತ್ತೆ ಅವ್ರಿಗೆ. ಯಾಕಂದರೆ ಅವರು ಫ್ರಾನ್ಸು, ಇಟಾಲಿ, ಜರ್ಮನಿಯಿಂದ ಮಿಷಿನ್ಸು ತರಿಸ್ಕೊಂಬಂದು ಪಾಪ ಅಲ್ಲಿಂದ ಇಂಪೋರ್ಟ್ ಚಾರ್ಜಸ್ಸು ಎಲ್ಲ ಇಸ್ಕೊಂಬಂದು ಮಾಡಬೇಕು. ಬಟ್ ನಮ್ಮ ಜನಗಳು ಏನಿಲ್ಲ ಪಾಪಪ್ಪ, ಇಲ್ಲ ಮೇಡ್ ಇನ್ ಇಂಡಿಯಾ ಏನು ಮೆಟೀರಿಯಲ್ಸ್ ಯೂಸ್ ಮಾಡ್ಕೊಂಡ್ರೆ ವೈಟ್ ಟ್ಯಾಪಿಂಗ್ ಮಾಡಿದ್ರೆ ಒಂದು 20 ವರ್ಷ ಬಾಳಿಕೆ ಬರುತ್ತೆ. ನಮ್ಮ ನಂದನ್ ನೀಲ್ಕಣಿ ಅವರು ಸಾಹೇಬ್ರು ಮಾಡಿರೋ ಥರ ನಾನು ಅವ್ರ ಹತ್ರನೇ ಕೇಳ್ಕೊಂಬಿಟ್ರೆ, ಅಣ್ಣ 50 ಲಕ್ಷ ಕೊಡ್ತೀವಣ್ಣ, ಸ್ವಲ್ಪ ವೈಟ್ ಟ್ಯಾಪಿಂಗ್ ಮಾಡ್ಕೊಬಿಡೋಣ ಅಂತ ಹೇಳಿದ್ರೆ ಆರಾಮಾಗಿ ಕಾಂಟ್ರಾಕ್ಟ್ ಇಸ್ಕೊಂಡು ಮಾಡ್ಕೊಬಿಡ್ತಾರೆ. ಸೊ 20 ವರ್ಷ ತನಕ ಏನೂ ಪ್ರಾಬ್ಲಮ್ ಬರಲ್ಲ ವೈಟ್ ಟ್ಯಾಪಿಂಗ್. ನಮ್ಮ ನಂದನ್ ನೀಲ್ಕಣಿ ಅವ್ರು ಮಾಡಿದ್ರೆ 20 ವರ್ಷ ಗ್ಯಾರಂಟಿ. ಅದೇ ನಮ್ಮ ಸರ್ಕಾರ ಅವ್ರು ವೈಟ್ ಟ್ಯಾಪಿಂಗು ರಸ್ತೆಗಳು ಹಾಕಿದ್ರೆ ಇನ್ನೊಂದು ವರ್ಷಕ್ಕೆ ಈ ಥರನೇ ಇರ್ತಾರೆ ರಸ್ತೆಗಳು. ಸೊ ನೋಡ್ಬೋದು, ಆಲ್ಮೋಸ್ಟ್ ನಾವು 1 ಕಿಲೋಮೀಟ್ರ್ ಬಂದಿದ್ದೀವಿ. ಕರೆಕ್ಟಾಗಿ 5 ನಿಮಿಷ ಆಗಿದೆ 1 ಕಿಲೋಮೀಟ್ರಿಗೆ ಈ ರೋಡ್ಗಳಲ್ಲಿ ಸಂಚಾರ ಮಾಡೋದಕ್ಕೆ.
ಎರಡು ಕಡೆನೂ ಹಿಂಗೆ ಇದೆ. ಹಂಗಂದ್ರೆ ಒಂದು ಕಡೆ ಅಂತಲ್ಲ, ಇವಾಗ ನಾವು ಏನು ಹೋಗ್ತಾ ಇದೀವೋ ಆ ಕಡೆನೂ ಹಂಗೆ ಇದೆ ನೋಡಿ. ದೊಡ್ಡ ದೊಡ್ಡ ಲಾರಿಗಳು, ಅಷ್ಟು ದೊಡ್ಡ ದೊಡ್ಡ ಚಕ್ರಗಳಿರೋವರೆ ಎಷ್ಟು ಸ್ಲೋ ಹೋಗ್ತಾ ಇದ್ದಾರೆ, ಯಾಕಂದರೆ ಅಷ್ಟಷ್ಟು ಒಳಗಡೆ ಹಳ್ಳಗಳಿದೆ. ಆಲ್ಮೋಸ್ಟ್ ಪಾಪ ಇಲ್ಲಿರೋರಿಗೆ 6 ತಿಂಗಳಿಂದ ಇದೇ ಇದಂತೆ. ಈ ಧೂಳುಗಳಲ್ಲಿ ಗಾಡಿಗಳು ಒಂದು ಸತಿ ಬೆಳಗ್ಗೆ ಇದೆ ಓಕೆ, ಒಂದು ಸತಿ ಮಧ್ಯಾಹ್ನ ಆಗ್ತಾ ಇಲ್ಲಿರೋ ಮಣ್ಣು ಧೂಳೆಲ್ಲ ಮುಖದ ಮೇಲೇ ಹೊಡೆಯುತ್ತೆ. ಒಂದು ಗಾಡಿ ಹೋಗಿದ್ರೆ, ಒಂದು ಸ್ವಲ್ಪ ಹೆವಿ ಗಾಡಿ ಹೋಗಿದ್ರೆ ಇಲ್ಲಿರೋ ಅಕ್ಕಪಕ್ಕದ ಧೂಳುಗಳು, ಅಂಗಡಿ ಮೇಲೆಲ್ಲ ಅವ್ರು ವ್ಯಾಪಾರ ಮಾಡೋದು, ಬಿರಿಯಾನಿ ಅಂಗಡಿಗಳು, ಊಟ ತಿನ್ನೋ ಅಂಗಡಿಗಳ ಮೇಲೆಲ್ಲ ಧೂಳು. ಸೊ ಆ ಧೂಳು ಜನ ಬಿದ್ದಿರೋದು ಅನ್ನಗಳ ಮೇಲೆ ನಾವು ಜನಗಳು ತಿನ್ಬೇಕದನ್ನ. ರೋಡ್ ಮೇಲೆ ಇರೋ ಧೂಳು ಅನ್ನದ ಮೇಲೆ ಬಿದ್ದರೆ, ತರಕಾರಿಗಳ ಮೇಲೆ ಬಿದ್ದರೆ ಅದನ್ನ ಎತ್ಕೊಂಡೋಗಿ ಅದನ್ನು ತಿನ್ನೋ ಥರ ಇದೆ ಪರಿಸ್ಥಿತಿ ಜನಗಳದ್ದು. ನೋಡ್ಬೋದು, ರೋಡೇ ಇಲ್ಲ, ಹಳ್ಳಿ ರೋಡ್ ಥರ ಇದೆ ಇದು. IT ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಪಕ್ಕದಲ್ಲಿರೋದು ಚಂದಾಪುರ IT ಕಂಪ್ನಿ. ಇಲ್ಲಿಂದ ಆನೇಕಲ್ಗೆ ಹೋಗೋ ರೂಟು ಯಾವ ರೇಂಜಲ್ಲಿದೆ, 2-3 ಕಿಲೋಮೀಟ್ರು ಈ ಥರನೇ ಇದೆ ರೋಡ್ಗಳು. ಇದು ಒಂದೇ ಕಡೆ ಅಂತಲ್ಲ, ಪಕ್ಕದಿರೋ ರೋಡು ಹಂಗೆ ಆಗಿದೆ. ಬರೀ ಜಲ್ಲಿಗಳು, ಆ ಟಾರೇ ಹೊಟ್ಟೋಗ್ಬಿಟ್ಟಿದೆ. ಆ ಟಾರ್ ಹೋಗ್ಬಿಟ್ಟು ಬರೀ ಜಲ್ಲಿಗಳೇ ಇದೆ. 6 ತಿಂಗಳಿಂದ ಹಿಂಗೆ ಇದೆಯಂತೆ. ಒಂದು ವಾರ ಹಿಂದೆ ಒಂದು ಪ್ರೊಟೆಸ್ಟ್ ಆಯಿತು. ಇಲ್ಲಿ ರೋಡ್ ಬ್ಲಾಕ್ ಮಾಡ್ಕೊಂಡು ಇಲ್ಲಿರೋ ಅಂಗಡಿಗಳು, ಸಾರ್ವಜನಿಕರು ಪ್ರೊಟೆಸ್ಟಲ್ಲಿ ಕುತ್ಕೊಂಡು ಹಿಂಗಿದೆ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿರೋರು ಏನು ಟೆನ್ಷನ್ ಇಲ್ಲ ಅವ್ರಿಗೆ, ರಾಜಕೀಯವ್ರಿಗೆ. ಅವ್ರಿಗೆ ಏನು ಟೆನ್ಷನ್, ಅವ್ರೇನು ಬರ್ತಾರ ಕ್ಷೇತ್ರಕ್ಕೆ ನೋಡೋದಕ್ಕೆ. ಓಟ್ ಟೈಮಲ್ಲಿ ಮಾತ್ರ ಹೊಸ್ತಾರೋ ಅಲ್ಲ ಚಂದಾಪುರ ನಮ್ಮ ರೆಡ್ಡಿ ಬೆಲ್ಟು ಅಕ್ಕ, ಬಾಗುಂಡರ ಅಕ್ಕ, ಈ ಸತಿ ಮಾಕೆ ಓಟೆ ಅಕ್ಕ ಅಂತ ಹೇಳ್ಬಿಟ್ಟು ಅವ್ರ ಕಾಲ್ಗೆಲ್ಲ ಬಿದ್ದು, ಕೈಗೆ ಬಿದ್ದು, ಮನೇಲಿ ಟೀ ಕುಡಿದು, ಕಾಫಿ ಕುಡಿದು ಹೋಗ್ತಾರೆ. ಆಮೇಲೆ ಅಷ್ಟೇ, ಆಮೇಲೆ ಅವ್ರಿಗೆ ಸಿಗೋದು ಇಲ್ಲ ನಮ್ಮ ಕೈಗೆ ನೆಕ್ಸ್ಟ್ 5 ವರ್ಷ ತನಕ. ಒಂದು ಆಫೀಸ್ ಒಂದು ಮಾಡ್ಕೊಂಡಿರ್ತಲ್ಲ, ಹೋಗಿದ್ರೆ ಅರ್ಜಿ ಚಿಷ್ಪ ಹೋಗಕ್ಕ, ನಾನು ಸೂಸ್ತಾನು, ನಾವು ಮಾಡ್ತೀವಿ ಹೋಗಕ್ಕ, ನಿಮ್ಗೆ ಯಾಕೆ ಇಷ್ಟು ದೂರ ಬರ್ತೀರಾ ಅಂತ ಕಳಿಸ್ತಾರೆ. ಆಮೇಲೆ ಅವ್ರ ಮಕ್ಕಳು ಫ್ರಾನ್ಸೋ, ಇಟಲಿಲೋ, ಲಂಡನಲ್ಲೋ ಒಂದುಗಳ ಆಸ್ತಿಗಳು ಇಸ್ಕೊಂಡು, ಒಂದು ಹೋಟ್ಲ್ಗಳು ಇಟ್ಕೊಂಡು ಆರಾಮಾಗಿರ್ತಾರೆ. ನೋಡಿ ಯಾವ ರೇಂಜಲ್ಲಿದೆ ನಮ್ಮ ರೋಡ್ಗಳು. ಏನು ಎಷ್ಟೇ ಪ್ರೊಟೆಸ್ಟ್ ಮಾಡಿದ್ರೇನೋ, ಜನಗಳು ಕೇಳಿದ್ರೇನೋ, ಅವ್ರಿಗೆ ಆಸೆ ಇದೆಯೋ ಇಲ್ವೋ. ಇಲ್ಲಿ ನೋಡ್ಬೋದು ಯಾವ ಥರ ಇದೆ ರೋಡ್ಗಳಂತ. ಈ ಥರ ರೋಡಲ್ಲೂ ಗಾಡಿಗಳು ಓಡ್ಸೋಕ್ಕಾಗುತ್ತಾ? ಇದೆಲ್ಲ 10 ವರ್ಷ ಹಿಂದೆ ಸ್ಯಾಂಕ್ಷನ್ಗಳಾಗಿರೋ ರೋಡ್ಗಳು. 4 ಲೈನ್ ಮಾಡಬೇಕು, ಇದಾದ್ರೆ ಬರೀ 2 ಸಿಂಗಲ್ ಲೈನ್ ಇದೆ. ಹಂಗಂದ್ರೆ ಒಂದು ಗಾಡಿ ಹೋಗ್ಬೋದು, ಒಂದು ಗಾಡಿ ಬರ್ಬೋದು. ಇಲ್ಲಿ ನೋಡ್ಬೋದು ನೀವು, ಇಷ್ಟೇ ಇದ್ದಿದ್ದು ರೋಡ್. ಆ್ಯಕ್ಚುಲಿ 4 ಲೈನು. ಇಲ್ಲಿ ಪಕ್ಕದಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ. ಎಕ್ಸ್ಪ್ಯಾಂಡ್ ಮಾಡೋದೇನೋ ಮಣ್ಣು ರೋಡ್ ಮೇಲೆ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ. ಆ್ಯಕ್ಚುಲಿ ಹಂಗಲ್ಲ, ಆ್ಯಸ್ ಪರ್ ದ ರೂಲ್ಸು ಅದು ರೋಡ್ನ ಅಗ್ದು ಒಂದು ಅಡಿ ಅಷ್ಟು ಅಗ್ದು ಕೆಳಗಡೆ ಜಲ್ಲಿ ಹಾಕಿ, ಅದ್ರ ಮೇಲೆ ಇನ್ನೊಂದು ಚಿಕ್ಕ ಸಣ್ಣ ಜಲ್ಲಿ ಹಾಕಿ ಅದ್ರ ಮೇಲೆ ಟಾರ್ ಹಾಕಬೇಕು. ಅದು ರೋಡ್ ಎಕ್ಸ್ಪ್ಯಾನ್ಷನ್ನು. ಇವ್ರುಗಳೇನಿಲ್ಲ, ಏನದು 1-2 ಇಂಚು ಜಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಟಾರ್ ಹಾಕ್ಬಿಡ್ತಾರೆ ಅಷ್ಟೇ. ಇವಾಗ ನೋಡಿ ಪಕ್ಕದಲ್ಲಿ ನೀವು ನೋಡ್ಬೋದು, ನನ್ನ ರೈಟಲ್ಲಿ ರೋಡ್ ಎಕ್ಸ್ಪ್ಯಾನ್ಷನ್ಗಂತ ಮೋಸ್ಟ್ಲಿ ಅಲ್ಲೆಲ್ಲ ಸ್ವಲ್ಪ ಲೆವೆಲ್ ಮಾಡಿದ್ದಾರೆ ರೋಡ್ನ. ನೋಡ್ಬೋದು ನೀವು ಆ ಕಡೆ ರೈಟಲ್ಲಿ ರೋಡ್ ಎಕ್ಸ್ಪ್ಯಾನ್ಷನ್ ಅಂತ ಮಾಡಿದ್ದಾರೆ. ಆ್ಯಕ್ಚುಲಿ ರೂಲ್ಸ್ ಪ್ರಕಾರ ಒಂದು ಅಡಿ ಕರೆಕ್ಟಾಗಿ 1 ಅಡಿ ತೆಗೆದು ಅದ್ರಲ್ಲಿ ಅರ್ಧ ಅಡಿ ಅಷ್ಟು ಸಣ್ಣ ಜಲ್ಲಿ ಹಾಕಿ, ದೊಡ್ಡ ಜಲ್ಲಿ ಹಾಕಿ, ಆಮೇಲೆ ಸಣ್ಣ ಜಲ್ಲಿ ಹಾಕಿ, ಆಮೇಲೆ ಇವರು ಮಾಡಬೇಕು. ನೋಡಿ ಯಾವ ಥರ ಇದೆ ರೋಡ್ಗಳು. ಈ ರೋಡ್ಗಳಲ್ಲಿ ಹೆಂಗೆ ಡೈಲಿ ಹೋಗೋರು ಬರೋರು ಹೆಂಗೆ ಬೆನ್ನೋವು ಬಂದು ಪಾಪ. ರೋಡೇ ಈಗಿರೋಗಿದೆ, ರೋಡೇ ಕಿತ್ತೋಗ್ಬಿಟ್ಟಿದೆ. ಈ ರೇಂಜಲ್ಲಿದೆ ರೋಡ್ಗಳು. ಸ್ಕೂಲ್ ಬಸ್ಗಳು ಹೋಗ್ತಾ ಇದೆ, ಕಾಲೇಜ್ ಬಸ್ಗಳು ಹೋಗುತ್ತೆ ಈ ರೋಡ್ಗಳಲ್ಲಿ. ಎಷ್ಟೊಂದು ಜನ ಆನೇಕಲ್ಲಿಂದ ಬೆಂಗಳೂರಿಗೆ ಬರ್ತಾರೆ ದುಡಿಮೆಗೆ, ಗಾರ್ಮೆಂಟ್ಸಿಗೆ ಬರೋರು. ನೋಡ್ಬೋದು ಇವರು. ಆ್ಯಕ್ಚುಲಿ ಇದೆಲ್ಲ 4 ಲೈನ್ ರೋಡ್ಗಳಾಗಿ ಸ್ಯಾಂಕ್ಷನ್ ಆಗಿ 10 ವರ್ಷ ಆಗಿದೆ. 10 ವರ್ಷದಿಂದ ಇವರು ರಿಟೈರ್ ಆಗ್ತೀವಿ, ಸ್ಯಾಂಕ್ಷನ್ ಮಾಡಿದ್ದೀವಿ, ಎಕ್ಸ್ಪ್ಯಾಂಡ್ ಮಾಡಬೇಕು, ಅಕ್ಕಪಕ್ಕದವ್ರು ಬಿಡ್ತಾ ಇಲ್ಲ ಅಂತ. ಈ ಕೆರೆ ಜಾಗದಲ್ಲಿ ಅಕ್ಕಪಕ್ಕವ್ರು ಬಿಡೋದೇನಿದೆ? ಹಿಂಗೆ ಕೆರೆ ಬಂದೇನೋದು ಕೋರ್ಟಲ್ಲಿ ಅರ್ಜಿ ಹಾಕಂತ, ನೀವು ನನ್ನ ಕೆರೆ ಎಲ್ಲ ತಿಂತಾ ಇದ್ದೀರಂತ.
ಆರಾಮಾಗಿಲ್ಲ 4 ಲೈನ್ಸ್ ರೋಡ್ ಎಕ್ಸ್ಪ್ಯಾಂಡ್ ಮಾಡ್ಬೋದಾಯಿತು. 10 ವರ್ಷದಿಂದ ಏನೂ ಇಂಪ್ರೂವ್ಮೆಂಟೇ ಇಲ್ಲ. ಸೊ ನಾವು ಚಂದಾಪುರದಿಂದ ಆನೇಕಲ್ ಹೋಗೋ ರೂಟ್ ಇದು. ನೀವು ನೋಡ್ಬೋದು, ಆನೇಕಲ್ಲಿಂದ ಬರ್ತಾ ಇರೋ ಬಸ್ಗಳೆಲ್ಲ ನೋಡ್ಬೋದು. 354 ಪ್ರೈವೇಟ್ ಬಸ್ಗಳು ಇದೆ ಇಲ್ಲಿಂದ. ಈ ಥರ ರೋಡ್ಗಳು ಯಾವ ರೇಂಜಲ್ಲಿದೆ ರೋಡ್ಗಳು. ಈಗೊಂದು ಡಿವೈಡರ್ ಹಾಕಿಲ್ಲ ಈ ರೋಡ್ಗಳಿಗೆ. ಎಲ್ಲೆಲ್ಲಿ ಏನೇನು ಅವ್ರದ್ದು ಡೆವಲಪ್ಮೆಂಟು, ಅವ್ರದ್ದು ಏನಾದರೂ ಲ್ಯಾಂಡ್ ಹಾಕ್ಬೋದು, ಅವರ ಸೈಟ್ಗಳು ಮಾಡಿರೋದು, ಇಲ್ಲಾಂದ್ರೆ ಅವ್ರದ್ದು ಏನೋ ಅಪಾರ್ಟ್ಮೆಂಟ್ಗಳಿದ್ರೇನೋ ಅಲ್ಲಲ್ಲಿ ಮಾತ್ರ ಇಲ್ಲಲ್ಲಿ ಹಾಕಿ ನೋಡಿ. ಇಷ್ಟು ರೋಡು ಗೌರ್ಮೆಂಟ್ ಅವರು ಅಲಾಟ್ ಇದು ಮಾಡಿದ್ದಾರೆ. ಇದು ದೊಡ್ಡ ರೋಡೇ ಇದು ಆ್ಯಕ್ಚುಲಿ. ಇಲ್ಲೊಂದು ಡಿವೈಡರ್ ಹಾಕಿಲ್ಲ. ರೋಡ್ಗಳು ನೋಡಿ, ಪರಿಸ್ಥಿತಿಗಳು ನೋಡಿ. ಇಲ್ಲ ಸ್ವಲ್ಪ ರೀಟೈರ್ ಮಾಡಿದ್ದಾರೆ ಒಂದು 6 ತಿಂಗಳಿಂದ. ಇದು ಅರ್ಧಂಬರ್ಧ ಕೆಲಸ. ಹಂಪುಗಳನ್ನು ಮಾತ್ರ ಹಾಕ್ತಾರೆ, ಸಮಾಧಿಗಳ ಥರ ಹಾಕ್ತಾರೆ ಹಂಪುಗಳನ್ನ. ಇದು ರೀಟಾರ್ ಹಾಕಿ, ಇದೊಂದು 3-4 ತಿಂಗಳಿಂದ ಹಾಕಿರೋ ರೀಟಾರು. ಆಗಲೂ ರೋಡೆಲ್ಲ ಕಿತ್ಕೊಂಬಂದಿದೆ. ಅವ್ರಿಗೆ ಎಲ್ಲೆಲ್ಲಿ ಬೇಕೋ ರೋಡ್ಗಳು ಅದ್ರಲ್ಲಿ ರೀಟಾರ್ ಹಾಕಿದ್ದಾರೆ. ಎಲ್ಲ 2 ಲೈನ್ ರೋಡ್ಗಳೇ ಇದೆ. ಬ್ಯಾನರೆಲ್ಲ ಬ್ಯಾನು, ಶಾಸಕರಿಗೆ, ಗೌರ್ಮೆಂಟು ಏನದು ಪೊಲಿಟಿಷನ್ ರ್ಯಾಲಿಗಳಿಗೆ ಬ್ಯಾನು, ಇದು ಏನೋ ಬ್ಯಾನರ್ಗಳು ಹಾಕ್ಬಾರ್ದು ಅಂತಾರೆ. ಅವ್ರಿಗೆ ಯಾರು ಇಲ್ಲಿ ಕೇಳೋರಿಲ್ಲ, ಹೇಳೋರಿಲ್ಲ. ಅವ್ರದ್ದೇ ರಾಜ್ಯ. ಏನೋ ಕೇಳಕ್ಕೆ ಹೋಗಿದ್ರೆ ಅವರು ಇರ್ತಾರಲ್ಲ ಅವ್ರ ಕಡೆ, ಏನೋ ಯಾವನೋ ನೀನು ಕೇಳೋದಕ್ಕೆ ತಿಕ್ಕಾಗಾಂಚಲಿನ ಅಂತೆಲ್ಲ ಕೇಳ್ತಾರೆ. ಆ ಲೆವೆಲ್ ಇರ್ತಾವೆ ಅವ್ರ ಲ್ಯಾಂಗ್ವೇಜ್ಗಳು. ಅವ್ರು ನೋಡಿ ಮಾತಾಡ್ಸೋದಕ್ಕೂ ಭಯ ಆಗುತ್ತೆ. ಗುಂಡಗಳ ಥರ ಇರ್ತಾರೆ. ಆಮೇಲೆ ಎಲ್ಲ ಹೋಗ್ತಾ ಏನೋ ಹೊಡೆದ್ಬಿಟ್ಟು ಹೊಡಕ್ತಾರೇನೋ ಅಂದ್ಕೊಂಡು ಯಾರೋ ಮಾತಾಡ್ಸ್ಕೊಳ್ಳಿ, ಅಯ್ಯೋ ಯಾಕಪ್ಪ ಅವ್ರ ಸವಾಸ ಅಂತ. ಓಹ್ ನೋಡಿ, ನಾನು ಹೇಳ್ತಾನೆ ಒಂದು ದೊಡ್ಡ ಬ್ಯಾನರ್ ಬಂದಿದೆ, ಮುಂದೆ ನೋಡ್ಬೋದು ನೀವು. ಈ ರೋಡ್ ಈ ಅಧ್ವಾನ ಇದೆ. ಅವ್ರ ಬ್ಯಾನರ್ ಮಾತ್ರ ಲಕ್ಕ ಅಂತ ಹೊಳಿತಾ ಇದೆ. ಬೇಗ ಹೋಗಪ್ಪ ಲಾರಿಯವರೇ. ಯಾಕಡಕ್ತಿದ್ಯಾ ಲಕ್ಕ ಲಾರಿ. ನೋಡಿ ರೋಡ್ಗಳು. ಈ ರೋಡ್ಗಳ ಮೇಲೆ ಹೆಂಗಪ್ಪ ನಾವು ಸಂಚಾರ ಮಾಡೋದು ದೇವ್ರಿಗೆ ಹೇಗೆ ಗೊತ್ತು. ಈ ರೋಡಲ್ಲಿ ಏನೋ ಪೊಲೀಸವ್ರು ಹಾಕಿದ್ದಾರೆ. ಏನಿದು ಹೆದ್ದಾರಿ ಅಂತ, ಹೆದ್ದಾರಿ ಅಭಿವೃದ್ಧಿ ಯೋಜನೆ ರಸ್ತೆ ಏನೋ ಅಂತ ಹಾಕಿದ್ದಾರೆ. ಇಲ್ಲೇನೋ ಇರೋದೇ 2 ಲೈನ್ ರೋಡು, ಸಿಂಗಲ್ ಲೈನ್ ರೋಡು, ಅದರಲ್ಲೂ ತೆಗ್ದಿದ್ದಾರೆ. ನೀವು ನೋಡ್ಬೋದು. ಏನಕ್ಕಿದು ಡಿವೈಡರ್ ಹಾಕೋಕ್ಕೆ ಈ ದೊಡ್ಡ ಡಿವೈಡರ್ ಏನಕ್ಕಪ್ಪ? ನೀನು ಹೂವು ಬೆಳೆಸೋದಕ್ಕೆ ಇಷ್ಟು ಅಗಲ ಹಾಕ್ತಾ ಇದ್ದಾರೆ ಡಿವೈಡರ್ಗಳು. ನಮ್ಮ NH44 ಇದಲ್ವ, ಒಂದೊಂದು ಅರ್ಧ ಮನುಷ್ಯ ಅಷ್ಟು ಉದ್ದ ಸಿಂಗಲ್ ಡಿವೈಡರ್ಗಳು. ಆ ಬ್ಲಾಕ್ಗಳು ಎತ್ಕೊಂಬಂದಿಟ್ಟಿದ್ರೆ ಸಾಕ್ತಾ ಇತ್ತು. ಇಷ್ಟು ಜಾಗ ಇವಾಗ ವೇಸ್ಟ್. ಅದೊಂದು 4 ಅಡಿ ಇದೆ ಡಿವೈಡ್ರ್ ಅಗಲ. ಇಲ್ಲಿಂದ ಅಲ್ಲಿಗೆ ಅಲ್ಲೇನು ಮಣ್ಣಾಗ್ಬಿಟ್ಟು, ಮೋಸ್ಟ್ಲಿ ನೋಡಿ ಕರೆಕ್ಟ್ ಮಣ್ಣಾಗ್ಬಿಟ್ಟು ಒಂದು ಗಿಡ ಇರ್ತಾರೇನೋ, ಅದಕ್ಕೆ ಅಷ್ಟು ಜಾಗ ಡಿವೈಡ್ರ್ ವೇಸ್ಟ್. NH44 ನೀವು ಎಲೆಕ್ಟ್ರಾನಿಕ್ ಸಿಟಿಲೆಲ್ಲ ನೋಡ್ಬೋದು ಡಿವೈಡ್ರ್ಗಳು. ಆ ಥರ ಒಂದು ಉದ್ದುದ್ದು ಡಿವೈಡರ್ ಇದ್ದರೆ ಅವ್ರು ಆ ಕಡೆ ಲೈಟು ನಮಗೆ ರಿಫ್ಲೆಕ್ಟ್ ಆಗೋಲ್ಲ. ಹಂಗಂದ್ರೆ ನೈಟ್ ಟೈಮು ಏನಾದರೂ ಗಾಡಿಗಳು ಓಡಿಸಿದ್ರೆ ಲೈಟ್ ರಿಫ್ಲೆಕ್ಟ್ ಆಗೋಲ್ಲ. ಈ ಥರ ಸಣ್ಣ ಇಟ್ಬಿಟ್ಟು ಗಿಡಗಳು ಬೆಳೆಸೋದಕ್ಕೆ ನೀವು ನೋಡ್ಬೋದು. ನಾನು ಆವಾಗಲೇ ಹೇಳ್ತಾ ಇದ್ದೆ, ಸಿಂಗಲ್ ಲೈನ್ ರೋಡ್ ಇದು. ಪಕ್ಕದಲ್ಲಿ ಮೋಸ್ಟ್ಲಿ ಇನ್ನೊಂದು ಡಬಲ್ ಲೈನ್ ಮಾಡೋದಕ್ಕೆ ಆ ಕಡೆ ಸ್ವಲ್ಪ ಕೊರೆದಿದ್ದಾರೆ, ಅಂದರೆ ಕ್ಲೀನ್ ಮಾಡಿದ್ದಾರೆ. ಬಟ್ ಆ ಥರ ಎಲ್ಲ ಕ್ಲೀನ್ ಮಾಡೋದು. ನೀವು ಒಂದು ಅಡಿ ಆ ಕಡೆ ಫುಲ್ಲು ಕೊರೆದು ಮಣ್ಣೆತ್ತಿ ಅದು ಕೆಳಗಡೆ ಜಲ್ಲಿ 1 ಇಂಚು ಸೊ 1 ಅಡಿಯಷ್ಟು ಜಲ್ಲಿ ಹಾಕಿ, ದೊಡ್ಡ ಜಲ್ಲಿ ಹಾಕಿ, ಒಂದು ಅರ್ಧ ಅಡಿಯಷ್ಟು ಸಣ್ಣ ಜಲ್ಲಿ ಹಾಕಿ ಅದ್ರ ಮೇಲೆ ಟಾರ್ ಮಾಡಿದ್ರೆ ಅದು ಬಾಳಿಕೆ ಬರುತ್ತೆ.
ನೀವು ಅದು ಮಣ್ಣು ಮೇಲೇ ಹಿಂಗೆ ಒಂದೊಂದು ಜಲ್ಲಿಗಳು ಉದುರಿಸ್ಬಿಟ್ಟು ಈ ಥರ ನೀವು ಜಲ್ಲಿನ ಉದುರಿಸ್ಬಿಟ್ಟು ಮಾಡಿದ್ರೆ ಎಷ್ಟು ಹೇಳಿದ್ರೆ ಸಹ ಅಷ್ಟೇ. ನೀವು ಲಾಸ್ಟ್ ವೀಡಿಯೋಲಿ ನೋಡಿರ್ಬೋದು, ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ರಿ ಆನೇಕಲ್ ತನಕ. ಸೊ ನಾನು ಯೂಟರ್ನ್ ಇಸ್ಕೊಂಬಿಡೋಣ. ನೋಡಿ ಇವ್ರು ಹಾಕಿರೋದು ಮಣ್ಣು ತೆಗಿಬೇಕಾಯ್ತು. ಪಕ್ಕದಲ್ಲಿ ಮಣ್ಣು ತೆಗೆದ್ಬಿಟ್ಟು 1 ಅಡಿ 2 ಅಡಿ ಮಣ್ಣು ತೆಗೆದ್ಬಿಟ್ಟು ಆಮೇಲೆ ಅದು ಜಲ್ಲಿ ಹಾಕಿ 1 ಅಡಿ ಅಷ್ಟು ಜಲ್ಲಿ, ದೊಡ್ಡ ಜಲ್ಲಿ ಹಾಕಿ, ಆಮೇಲೆ ಅರ್ಧ ಅಡಿ ಅಷ್ಟು ಸಣ್ಣ ಜಲ್ಲಿ ಹಾಕಿ ಅದ್ರ ಮೇಲೆ ಕಾಂಕ್ರೀಟ್ ಹಾಕಿದ್ರೆ ಅದಿರುತ್ತೆ. ಇಲ್ಲಿ ನೋಡಿದ್ರೆ ಇವರು ಮಣ್ಣು ಮೇಲೆ ಸ್ವಲ್ಪ ಒಂದೊಂದು 2 ಇಂಚಷ್ಟು ಜಲ್ಲಿ ಹಾಕೊಂಡೋಗ್ಬಿಟ್ಟು ಅದ್ರ ಮೇಲೆ ರೋಡ್ ಹಾಕ್ಬಿಡ್ತಾರೆ. ಅದೇನಾಗುತ್ತೆ, ಒಂದು ಸ್ವಲ್ಪ ಹೆವಿ ಗಾಡಿಗಳೇನೋ ಓಡಾಡಿದ್ರೆ ನೋಡಿ ಈ ಥರ ಹಳ್ಳ ಪಳ್ಳಗಳಾಗೋಗುತ್ತೆ ರೋಡ್ಗಳು. ಆಮೇಲೆ ಇನ್ನೊಂದು ಸತಿ ಹೊಸ ಟೆಂಡರ್ ಹಾಕ್ಸ್ತಾರೆ ರೀಟಾರ್. ನೋಡಿ ಹೆಂಗಿದೆ ರೋಡ್ಗಳು, ಈ ಥರ ಆಗೋಗುತ್ತೆ ರೋಡ್ಗಳು, ಇವ್ರು ಹಾಕೋ ರೋಡ್ಗಳು. ನೋಡಿ ಇಲ್ಲಿ ಈ ಥರ ಈ ಮಣ್ಣು ರೋಡ್ ಮೇಲೆ ಇವರು ಟಾರ್ ಹಾಕ್ತಾರೆ. ಇದಕ್ಕೆ ಇವರು ಇವಾಗ 1 ಕೋಟಿ ರೂಪಾಯಿ 2 ಕೋಟಿ ರೂಪಾಯಿ ಒಂದು ಸೈಡ್ಗೆ 1 ಕಿಲೋಮೀಟ್ರಿಗೆ ಕ್ಲೇಮ್ ಮಾಡ್ಕೊತಾರೆ. 20 ಲಕ್ಷ ಆಗೋ ಕೆಲಸನ 1 ಕೋಟಿ ರೂಪಾಯಿ ಕ್ಲೇಮ್ ಮಾಡ್ಕೊತಾರೆ. ಯಾಕಂದರೆ ಅವ್ರದ್ದೇನು ತಪ್ಪಿಲ್ಲ ಬಿಡಿ, ನಮ್ಮ ಕಾಂಟ್ರಾಕ್ಟರ್ಗಳದ್ದು ಏನು ತಪ್ಪಿರಲ್ಲ ಪಾಪ. ಅವರು ಯಾರ್ಯಾರು ಕೊಡಬೇಕು ಅದೊಂದು 20%, 40%. ಇವಾಗ ಏನೋ ನ್ಯೂಸ್ಗಳೆಲ್ಲ ಬರ್ತಾ ಇದೆ, ನಿಜನೋ ಸುಳ್ಳೋ ಗೊತ್ತಿಲ್ಲ, 60% ಕೇಳ್ತಾರೆ ನಮ್ಮ ಕಾಂಗ್ರೆಸ್ ಅವರು ಅಂತ. ಎಷ್ಟೊಂದು ಕಾಂಟ್ರಾಕ್ಟರ್ಗಳೆಲ್ಲ ದೀಪಾವಳಿಗೆ ಫುಲ್ಲು ಕುತ್ಕೊಂಡಿದ್ರು ಧರಣಿಗೆ, ನಾವು ಹಂಗೆ ಹೇಳ್ಬಿಡ್ತೀವಿ, ನಾವು ಹಿಂಗೆ ಹೇಳ್ಬಿಡ್ತೀವಿ ಅಂತ. ಅದು ಏನಾಯ್ತು ಅದು ಗೊತ್ತಿಲ್ಲ. ನಮಗೆ ಕಾಸೇ ಬಂದಿಲ್ಲ, ಕಾಸು ಬಂದು 5 ವರ್ಷ ಆಯ್ತು 10 ವರ್ಷ ಆಯ್ತು ಅಂತೆಲ್ಲ ಕಾಂಟ್ರಾಕ್ಟರ್ಗಳೆಲ್ಲ ಹೇಳ್ತಾಯಿದ್ರು. ದೇವ್ರಿಗೆ ಗೊತ್ತು ಏನಾಗ್ತದೆ ಅಂತ. ಸೊ ಇವ್ರ ಬಗ್ಗೆ ಎಷ್ಟು ಹೇಳಿದ್ರೇನೋ ಅಷ್ಟೇ. ಈ ರೇಂಜಲ್ಲಿದೆ ರೋಡು. ನೋಡಿ ಜಸ್ಟ್ ನಾನು ಟ್ರಾವೆಲ್ ಮಾಡಿರೋದು 1 ನಿಮಿಷ ಹೇಳ್ತೀನಿ ಎಷ್ಟು ಕಿಲೋಮೀಟ್ರ್ ಅಂತ. ಕರೆಕ್ಟಾಗಿ 6 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ದೀನಿ. ಎಲ್ಲಿಂದ ಚಂದಾಪುರದಿಂದ ಇಟ್ಕೊಂಡು ಇಲ್ಲಿ ತನಕ 6 ಕಿಲೋಮೀಟ್ರ್ ಇದೆ. ಸೊ 6 ಕಿಲೋಮೀಟ್ರ್ ಟ್ರಾವೆಲ್ ಮಾಡೋದಕ್ಕೆ ಈ ರೋಡ್ಗಳಲ್ಲಿ ಆಲ್ಮೋಸ್ಟ್ 17-18 ನಿಮಿಷ. ಅದು ಬೆಳಗ್ಗೆ ಜಾವಿನ 7:15 ಬಂದು ಆಗಲೇ ಇಷ್ಟು 6 ಕಿಲೋಮೀಟ್ರ್ ಹೋಗೋಕ್ಕೆ 18 ನಿಮಿಷ ಇಟ್ಕೊತದೆ ಈ ರೋಡ್ಗಳಲ್ಲಿ. ಅಷ್ಟು ಹಳ್ಳಗಳು ಅಷ್ಟಿದು. ನೀವು ಪೀಕ್ ಅವರ್ಸಲ್ಲಿ ಅಂದರೆ 9 ಗಂಟೆಯಲ್ಲಿ ಆಫೀಸ್ ಅವರ್ಸಲ್ಲಿ ಬಂದರೆ ಈ ರೋಡ್ಗಳಿಗೆ 6 ಅವರ್ ಹೋಗೋಕ್ಕೆ ಇಲ್ಲಿಂದ ಚಂದಾಪುರ ಸರ್ಕಲ್ ರೀಚ್ ಆಗೋಕ್ಕೆ 1 ಅವರ್ ಆಗೋಗುತ್ತೆ. ನೋಡಿ ಯಾವ ಥರ ಇದೆ ರೋಡ್ಗಳು. ಹೆಂಗೆ ಈ ಥರ ಇದ್ದರೆ ಅದು ಇದೇನು ಈ ಮಳೆಗಾಲ ಬಂತು ಕಿತ್ತೋಗಿರೋದಲ್ಲ, ಇದು 5 ವರ್ಷದಿಂದ ಹಿಂಗೆ ಇದೆ. ಸೊ ಈ ಸರ್ಕಾರ ಅವ್ರು ನೋಡಿದ್ರೆ ನಾವು ಟನಲ್ ತೆಗಿಬೇಕು, 16,000 ಕೋಟಿ ಆಗುತ್ತೆ, 20,000 ಕೋಟಿ ಆಗುತ್ತೆ ಅಂತ ಹೇಳ್ತಾರೆ. ಇರೋ ಕೆಲಸಗಳಿಗೆ ಇಷ್ಟು ಕೆಲಸಗಳಿದೆ, ಅದೇ ಮುಗಿಸ್ತೀರ ನಾವು. ಟನಲ್ ಇರೋ ರೋಡ್ಗಳೇ ನೀಟ್ ಮಾಡಿಬಿಟ್ರೆ ಯಾವ ಟನಲ್ಲು ಯಾರು ಕೇಳಲ್ಲ. ಇರೋ ರೋಡ್ಗಳು ನೀಟ್ ಮಾಡಿಬಿಟ್ರೆ ಇಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೆಬ್ಬಾಳ್ಗೆ ಹೋಗೋ ರೂಟು ನಾವು ತೋರಿಸ್ತೀವಿ ನೆಕ್ಸ್ಟ್ ವೀಡಿಯೋಗಳಲ್ಲಿ. ಹೆಬ್ಬಾಳ್ಗೆ ಹೋಗೋ ರೂಟು ಎಲೆಕ್ಟ್ರಾನಿಕ್ ಸಿಟಿಯಿಂದ ಆ ರೋಡ್ಗಳಿಗೆ ಎಷ್ಟು ಹಂಪು, ಎಷ್ಟು ಗಾಡಿ, ಎಷ್ಟು ಪಾಟ್ ಹೋಲ್ಸ್ ಅದೆಲ್ಲ ಕ್ಲೋಸ್ ಮಾಡ್ಕೊಂಬಂದರೆ 1 ಅವರ್ ಜರ್ನಿ ಟೈಮ್ ಕಡಿಮೆ ಆಗುತ್ತೆ. ಹಂಗಂದರೆ 2.5 ಅವರ್ 3 ಅವರ್ ಆಗೋಕ್ಕೆ ಇದು ನಾವು 2 ಅವರ್ಲಿ ಅಟ್ಲೀಸ್ಟ್ ಹೆಬ್ಬಾಳಕ್ಕೆ ರೀಚ್ ಆಗಿಬಿಡ್ಬೋದು. ಇಲ್ಲಾಂದ್ರೆ ನಾವು ಹೇಳಿದ್ರಲ್ಲ ಔಟ್ರಿಂಗ್ ರೋಡು, ನೈಸ್ ರೋಡ್ ಹೊಡ್ದು ಎಲೆಕ್ಟ್ರಾನಿಕ್ ಸಿಟಿಯಿಂದ ಎಲೆಕ್ಟ್ರಾನಿಕ್ ಸಿಟಿಯಿಂದ ಚಂದಾಪುರದಿಂದ ಸರ್ಜಾಪುರದಿಂದ ನಿಮ್ಮದು ವೈಟ್ ಫೀಲ್ಡಿಂದ ಟಿನ್ ಫ್ಯಾಕ್ಟ್ರಿಯಿಂದ ಹೆಬ್ಬಾಳ್ಗೆ ಹೋಗೋ ಔಟ್ರಿಂಗ್ ರೋಡ್ ಇದೆ. ಅಟ್ಲೀಸ್ಟ್ ಆ ರೋಡ್ ಆದರೂ ಸ್ಯಾಂಕ್ಷನ್ ಆಗಿ 20 ವರ್ಷ ಆಗಿದೆ. ಆ ರೋಡ್ ಆದರೂ ಇವ್ರು ಮುಗಿಸ್ಬಿಟ್ರೆ ಅದೊಂದು ನ್ಯೂ ಟೆಂಡರ್ ಕರೆದಿದ್ದಾರೆ. ಅದನ್ನ ಆಲ್ರೆಡಿ ಅದು ಮೊದಲಿದ್ದು ಟೆಂಡರ್ ಕಾಸ್ಟ್ ಬಂದುಬಿಟ್ಟು ಅಯ್ಯಮ್ಮ ಏನು ರೋಡ್ 7,000 ಕೋಟಿನ 8,000 ಕೋಟಿ ಇತ್ತು ಅವಾಗ 15 ವರ್ಷ ಹಿಂದೆ. ಇವಾಗ ಅದು 25,000 ಕೋಟಿ ಆಗಿದೆಯಂತೆ. L&T ಅವರು ಟೆಂಡರ್ ಕೊಟ್ಟಿದ್ದಾರೆ ಇದು ಬಜೆಟ್ಟು. ಅಟ್ಲೀಸ್ಟ್ ಅದಾದರೂ ಮುಗಿಸಿದ್ರೆ ಎಷ್ಟೋ ಕೋಟಿ ಜನಗಳಿಗೆ ಅನುಕೂಲ ಆಗುತ್ತೆ. ಔಟ್ರಿಂಗ್ ರೋಡ್ ಮಾಡಿಬಿಟ್ರೆ ಇವಾಗ ನೈಸ್ ಅವ್ರು ಮಾಡಿ ಎಷ್ಟು ಜನಗಳಿಗೆ ಅನುಕೂಲ ಆಗ್ತಾಯಿದೆ. ಹಂಗೆ ಇಲ್ಲಿ ಮಾಡಿದ್ರೆ ಈ ಕೋಲಾರ್ಗೆ ಹೋಗೋರು ಬೆಂಗಳೂರು ಒಂಥರ ಔಟ್ರಿಂಗ್ ರೋಡಾಗಿ ಹೋಗುತ್ತೆ, ಬೈಪಾಸ್ ರೋಡ್ ಥರ ಆಗೋಗುತ್ತೆ. ಅದೆಲ್ಲ ಮಾಡಬೇಕು.
ಸರಿಯಪ್ಪ, ಎಷ್ಟು ಹೇಳಿದ್ರೆ ಅಷ್ಟು ನಾವು ವೀಡಿಯೋ ಎಂಡ್ ಮಾಡೋಣ. ತೋರಿಸ್ತಾ ಇದೆ ಈ ರೋಡ್ಗಳು ಅವಸ್ಥೆಗಳು. ಪಾಪ ಇಲ್ಲಿರೋ ಜನಗಳಿಗೆ 5 ವರ್ಷದಿಂದ ಯಾರಿಗೆ ಹೇಳ್ಬೇಕು ಯಾರಿಗೆ ಹೇಳ್ಬಾರ್ದು, ಎಷ್ಟು ಪ್ರೊಟೆಸ್ಟ್ ಮಾಡಿದ್ರೇನೂ ಕೇಳೋರಿಲ್ಲ. ಆ ನ್ಯೂಸ್ ಅವರು ಕವರ್ ಮಾಡಲ್ಲ, ಜನರಲ್ ಪಬ್ಲಿಕ್ ಅವರು ಕವರ್ ಮಾಡಲ್ಲ. ನಮ್ಮ ಅವೇರ್ನೆಸ್ಸು ನಾವೇ ಮಾಡ್ಕೊಬೇಕು. ಸರಿ ಆಯ್ತು, 20 ನಿಮಿಷ ಆಯಿತು. ನೀವು ಕ್ಯಾನ್ಸಲ್ ಮಾಡೋಣ. ಥ್ಯಾಂಕ್ ಯು.